ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ರೌಡಿ ಶೀಟರ್ ಒಬ್ಬನ ಬರ್ಬರ ಹತ್ಯೆಯಾಗಿದೆ. ಪವನ್ ಕುಮಾರ್ ಅಂತ ರೌಡಿ ಶೀಟರ್ ಈತ ಈಗ ಹತ್ಯೆಗೆ ಒಳಗಾದವನು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಥಣಿಸಂದ್ರದಲ್ಲಿ ನಡೆದಿರೋ ಘಟನೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಒಬ್ಬನ ಬರ್ಬರ ಹತ್ಯೆಯಾಗಿದೆ. ಆತನ ಹೆಸರು ಪವನ್ ಕುಮಾರ್ ಅಂತ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಥಣಿಸಂದ್ರದಲ್ಲಿ ಘಟನೆ. ಅದು ತಾಯಿ ಮುಂದೆಯೇ ಮಧ್ಯರಾತ್ರಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈತ ಡಿಜೆಹಳ್ಳಿ ಠಾಣೆಯ ರೌಡಿ ಶೀಟರ್ ಆಗಿದ್ದ ಈ ಪವನ್ ಕುಮಾರ್. ಕೊಲೆ ಕೇಸ್ ಒಂದರಲ್ಲಿ ಈತನ ಬಂಧನವಾಗಿತ್ತು. ಈತ ಆರೋಪಿ ಕೂಡ ಹೌದು. 3 ತಿಂಗಳ ಹಿಂದಷ್ಟೇ ಬೇಲ್ ಮೇಲೆ ಈತ ಬಿಡುಗಡೆಯಾಗಿದ್ದ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪವನ್ ಕೊಲೆ ನಡೆದಿರತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಈ ರೌಡಿಗಳ ಕಾದಾಟ, ಕೊಲೆ ಇವೆಲ್ಲವೂ ಕೂಡ ಹಳೆ ದ್ವೇಷದಲ್ಲೇ ಆಗ್ತಕ್ಕಂಥದ್ದು. ಹಿಂದೆ ಯಾರೋ ಏನೋ ಒಂದು ಆಗಿರುತ್ತೆ, ಒಂದು ಇನ್ಸಿಡೆಂಟ್, ಆತನ ಮೇಲೆ ಕಣ್ಣಿಟ್ಟಿರ್ತಾರೆ. ಆತ ಯಾವಾಗ ಹೊರಗೆ ಬರ್ತಾನೆ ಎಲ್ಲ ನೋಡಿ ಸ್ಕೆಚ್ ಹಾಕಿ ಅವನನ್ನು ಕೊಲೆ ಮಾಡ್ತಕ್ಕಂಥದ್ದು ಟಿಪಿಕಲ್ ರೌಡಿಗಳ ಕಾಳಗ. ಆ ಕಾಳಗದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯ ಹೆಸರು ಪವನ್ ಕುಮಾರ್. ಈತನೂ ಕೂಡ ಒಬ್ಬ ರೌಡಿ ಶೀಟರ್. ಈತ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ರೌಡಿ ಶೀಟರ್ ಆಗಿದ್ದ. ಕೊಲೆ ಕೇಸ್ ಒಂದರಲ್ಲಿ ಆರೋಪಿ ಕೂಡ ಆಗಿದ್ದ. ಜೈಲಲ್ಲಿದ್ದ. 3 ತಿಂಗಳ ಹಿಂದೆ ಬೇಲ್ ಆಗಿತ್ತು. ಅದಾದ ನಂತರ ಅವನು ಹೊರಗಡೆ ಓಡಾಡ್ಕೊಂಡಿದ್ದ. ಯಾರೋ ಅವನಿಗಾಗದವರು ಈಗ ಸ್ಕೆಚ್ ಹಾಕಿ ಈಗ ಅವನನ್ನು ಕೊಂದು ಹಾಕಿದ. ಒಂಬತ್ತು ಗಂಟೆ 9:30 ಫೋನ್ ಮಾಡಿದೆ. ಬರ್ತಾಯಿದ್ದೀನಮ್ಮ ಅಂಗಡಿ ಮುಚ್ಕೊಂಡು ಅಂದ. ಅಂಗಡಿ ಮುಚ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಇಲ್ಲಿ ಪಾಪಗೆ ನಿಂತ್ಕೊಂಡು ಊಟ ತಿನ್ನಿಸ್ತಾ ಇದ್ದೆ. ಅಲ್ಲಿಂದ ಫಾಸ್ಟಾಗಿ ಗಾಡಿ ಬಂತು. ಅದು ಹಿಂದ್ಗಡೆ 3 ಗಾಡಿಗಳು ಬಂದು ಎಲ್ಲ ಹೆಲ್ಮೆಟ್ ಹಾಕ್ಕೊಂಡಿದ್ರು. ಈ ಏರಿಯಾದಲ್ಲಿ ಹೆಲ್ಮೆಟ್ ಯಾರೂ ಹಾಕಲ್ವಲ್ಲಪ್ಪ, ನನ್ನ ಮಗ ಅಷ್ಟು ಫಾಸ್ಟಾಗಿ ಬರಲ್ವಲ್ಲ ಅಂತ ನೋಡಿದ್ರೆ ಹಿಂದ್ಗಡೆ ಯಾರೋ 3 ಜನ ಬರ್ತಾಯಿದಂತೆ. ನನ್ನ ಮಗ ಯಾವಾಗ ಫಾಸ್ಟಾಗಿ ಬಂದ ಅವಾಗ ಓಡೋದೆ ಕೆಳಗಡೆ. ಓಡೋದನ್ನು ಆಗಿಲ್ಲ ಸರ್. ನನ್ನ ಮಗನ ಉಳ್ಸೋಕ್ಕೆ ಗೇಟ್ ಹಿಡ್ಕೊಬಿಟ್ಟೆ ಅವ್ರ ಗಾಡಿ. ನನ್ನ ಮಗನ ಗಾಡಿ ಈ ಕಡೆ ಬಿದ್ದೋಗ್ಬಿಟ್ಟಿದೆ. ಅವ್ರ ಗಾಡಿ ಗೇಟ್ಗೆ ಇಟ್ಬಿಟ್ಟಿದ್ದಾರೆ. ಬಿಡ್ಸೋಕ್ಕಾಗಲ್ಲ. ಹೊಡೆದಿದ್ದು ಮುಖದಲ್ಲೇ ಹೊಡೆದಾಗ್ಬಿಟ್ಟು ಸರ್ ನನ್ನ ಮಗನ್ನ. ಮುಖನೇ ಗುರ್ತಿಲ್ದಿರಂಗೆ ಹೊಡೆದಾಗ್ಬಿಟ್ಟು ಸರ್ ನನ್ನ ಮಗ. ಯಾವುದೋ ಒಂದು ಕೇಸಲ್ಲಿದ್ದು 8 ತಿಂಗಳಾಯಿತು ಸರ್ ಬಂದು. ಬೇಲಿಂದ ಕರ್ಕೊಬಂದೆ ನಾನು. ಮರ್ಡ್ರ್ ಕೇಸಲ್ಲಿದ್ದಾನೆ ಅನ್ಬೋದು. ಇವಾಗ ನನ್ನ ಮಗ ಬಂದು 8 ತಿಂಗಳು ಬಂದಿದ್ದು. 28 ವರ್ಷ ಸರ್. ಅವನು 2 ವರ್ಷದಿಂದ ಜೈಲಲ್ಲಿದ್ದ ಸರ್. ಬೇಲಿಂದ ಕರ್ಕೊಬಂದು ಊರಲ್ಲಿ ಬಿಟ್ಟಿದ್ದೆ. ಇಲ್ಲಿ 1.5 ತಿಂಗಳಾಯಿತು ಬೇಕ್ರಿ ಆಯಿತು ಮನೆ ಆಯಿತು ಅಂತಿದ್ದ. ಅದು ನೋಡ್ಕೊಂಡಿದ್ದು ಹಿಂದೆ ಓಡಿ ಬಂದು ಈ ಕೆಲಸ ಮಾಡಿಬಿಟ್ಟಿದ್ದಾರೆ. ಎತ್ತ ತಾಯಿ ಮುಂದೆನೇ ಮಗನನ್ನು ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿದ್ದೀನಿ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಥಣಿಸಂದ್ರ ಬಳಿ ಇರುವಂಥ ಅಶ್ವಥ್ ನಗರದಲ್ಲಿ ನಿನ್ನೆ ರಾತ್ರಿ ತಾಯಿಯ ಮುಂಭಾಗದಲ್ಲೇ, ತಾಯಿಯ ಮುಂದೆಯೇ ಮಗನನ್ನು ದುಷ್ಕರ್ಮಿಗಳು ಚೇಸ್ ಮಾಡ್ಕೊಬಂದು ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ, ಇದೇ ಫಸ್ಟ್ ಫ್ಲೋರಲ್ಲಿ ಪವನ್ ಅನ್ನುವಂತಹ ಅವರು ವಾಸವಾಗಿದ್ದರು. ಪವನ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತನಿಗೆ 28 ವರ್ಷ. ಕೋಮಲಾ ಅನ್ನೋರ ದಂಪತಿಗಳ ಮಗ. ನಿನ್ನೆ ಕೆಲಸ ಮುಗಿಸ್ಕೊಂಡು ರಾಜನಕುಂಟೆಯಲ್ಲಿ ಬೇಕರಿ ಇಕ್ಕಿರ್ತಾರೆ. ಕಳೆದ 1.5-2 ತಿಂಗಳು ಹಿಂದೆ ಬೇಕರಿನ ಓಪನ್ ಮಾಡಿಕೊಟ್ಟಿರ್ತಾರೆ ಮಗನಿಗೆ. ಆ ಬೇಕರಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ಆತನ ಹಿಂದೆನೇ 3 ದ್ವಿಚಕ್ರ ವಾಹನದಲ್ಲಿ 6 ಜನ ದುಷ್ಕರ್ಮಿಗಳು ಹೆಲ್ಮೆಟ್ಗಳನ್ನು ಧರಿಸಿ ಚೇಸ್ ಮಾಡ್ಕೊಂಡು ಬಂದು ಮನೆ ಗೇಟಿಗೆ ಲಾಕ್ ಮಾಡಿಕೊಂಡು, ತಾಯಿ ಹೇಳಿದ ಪ್ರಕಾರ ಗೇಟಿಗೆ, ತಾಯಿಯ ಮುಂದೆನೇ ಗೇಟಿಗೆ ಲಾಕ್ ಮಾಡಿಕೊಂಡು ಮಾರಕ ಸ್ಥಳದಿಂದ ಕೊಚ್ಚಿ ಕೊಲೆ ಮಾಡಿ ನಂತರ ಎಸ್ಕೇಪ್ ಆಗಿರುವಂಥದ್ದು. ಪವನ್ ಕುಮಾರ್ ಕೂಡ ಈ ಹಿಂದೆ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿತ್ತು. ಸದ್ಯ 2 ವರ್ಷಗಳ ಕಾಲ ಜೈಲಲ್ಲಿದ್ದು ಕಳೆದ 8 ತಿಂಗಳಿಂದ ಅಷ್ಟೇ ಬೇಲ್ ಪಡೆದು ಈಚೆ ಬಂದಿರ್ತಾರೆ. ಮನೆಯವರಿಗೆ ಕೂಡ ಬೇಲ್ ಕೊಟ್ಟಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಿದ್ದಾರೆ ಯಾವ ಮಟ್ಟಕ್ಕೆ ಇಲ್ಲಿ ರಕ್ತ ಚುಮ್ಮಿದೆ ಅನ್ನೋದು. ಈಗ ಸಂಪಿಗೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಜೊತೆಗೆ ಮುಖ್ಯವಾಗಿ ಕಳೆದ 8 ತಿಂಗಳ ಹಿಂದೆ ಏನು ಒಂದು ಕೊಲೆ ಕೇಸಲ್ಲಿ ಈಚೆ ಬಂದಿದ್ದಂತಹ ಪವನ್ ಕುಮಾರ್ಗೆ ಆ ಕೊಲೆ ಕೇಸ್ ಕಪಿಲ್ ಅನ್ನೋದು ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಕಪಿಲ್ ಅನ್ನೋ ಅಂತ ಕೊಲೆ ಕೇಸಲ್ಲಿ ಪವನ್ ಕುಮಾರ್ 5ನೇ ಆರೋಪಿಯಾಗಿರ್ತಾರೆ. ಆ ಕೇಸ್ನಲ್ಲಿ ರಿವೆಂಜ್ಗೆ ಈ ಕೊಲೆ ಮಾಡಿದ್ದಾರೆ ಅಂತ ತಾಯಿ ಕೂಡ ಈಗ ಆರೋಪ ಮಾಡ್ತಿರೋದು. ಕಪಿಲ್ ಅನ್ನೋನ ಸಹೋದರ ಪ್ರೇಮ್ ಅನ್ನೋನು ನನ್ನನ್ನು ಹೊಡಿಬೇಕು ಅಂತ ಹಿಂದೆ ಬರ್ತಿದ್ದಾನೆ ಅಂತ ತಾಯಿ ಬಳಿ
ಪವನ್ ಕುಮಾರ್ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು ಅಂತಲೂ ಸಹ ತಾಯಿ ಹೇಳ್ತಾರೆ. ಇದೇ ಕಾರಣಕ್ಕೆ ಏನು 2023ರಲ್ಲಿ ಇದೇ ಮಾದರಿಯಲ್ಲಿ ಕಪಿಲ್ ಅನ್ನೋನ ಕೊಲೆ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲೇ ಈಗ ಪವನ್ ಕುಮಾರನ್ನ ಕೊಲೆ ಮಾಡಿರುವಂಥದ್ದು. ಸದ್ಯ ಸಂಪಿಗೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ತನಿಖೆ ಕೂಡ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇವಾಗ ಪವನ್ ಕುಮಾರ್ ಕೂಡ ಒಂದು ಕೊಲೆ ಪ್ರಕರಣದ ಆರೋಪಿ. ಆ ಪ್ರಕರಣದಲ್ಲೇ ಯಾರೋ ಒಂದಷ್ಟು ಜನ ಈತನ ವಿರುದ್ಧ ದ್ವೇಷವನ್ನು ಸಾಧಿಸಿರಬಹುದು ಅಂತ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಡೀಟೇಲ್ಸ್ ಎಲ್ಲ ಇವಾಗ ಎನ್ಕ್ವೈರಿ ನಂತರ ಗೊತ್ತಾಗುತ್ತೆ.